ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನನ್ನ ಕೋ ಸಿಸ್ಟರ್ದು ಸೀಮಂತ ಇದೆ, ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಸೀಮಂತ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೀಮಂತ ಫಂಕ್ಷನ್ದೆಲ್ಲ ವಿಡಿಯೋಸ್ನ ಆದಷ್ಟು ಶೇರ್ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಬನ್ನಿ ಈಗ ಪಾರ್ಟಿ ಹಾಲ್ಗೆ ಹೋಗೋಣ. ರೆಡಿಯಾಗಿ ನಿಂತಿದ್ದಾರೆ ಎಲ್ಲರೂ, ಹೋಗೋಣ. ಹಾಗೆ ನನ್ನ ಕಾಸ್ಟ್ಯೂಮ್ ಹೇಗಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಫಸ್ಟು ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಜೈನ್ನ ಕರ್ಕೊಂಡು ಫಂಕ್ಷನ್ ಹಾಲ್ಗೆ ಹೋಗಿ ಬಿಟ್ಟು ಬಂದಿದ್ದಾರೆ. ಯಾಕಂದರೆ ಅವಳಿಗೆ ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕಲ್ವ. ಸೊ ಅವಳಿಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ತಿರಲಿ, ಆಮೇಲೆ ನಾವು ಹೋಗೋಣ ಅಂತೇಳಿ ಇವಾಗ ನಾವು ಹೊರಟಿದ್ದೀವಿ. ಫಂಕ್ಷನ್ ಹಾಲು ನಮ್ಮನೆ ಹತ್ತಿರದಲ್ಲೇ ಇರೋದು. ಸೊ ಆರಾಮಾಗಿ ರೆಡಿಯಾಗಿ ಹೋಗ್ತಿದ್ದೀವಿ. ತುಂಬಾ ಹತ್ತಿರದಲ್ಲೇ ಇದೆ, ನಮ್ಮನೆ ಹತ್ರನೇ. ಫಂಕ್ಷನ್ ಹಾಲ್ಗೆ ಬಂದಮೇಲೆ ಅಜ್ಜಿ ಹೇಳಿದ್ರು ಕಳಸ ಮಾಡಿಟ್ಬಿಡು ಅಂತ ಹೇಳಿ. ಈ ಥರದ ಫಂಕ್ಷನ್ಗಳಿಗೆಲ್ಲ ಹೇಗೆ ಕಳಸ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಅಜ್ಜಿ ಹೇಳ್ಕೊಡ್ತಿದ್ರು ಈ ರೀತಿ ಮಾಡಿ ಇಡು ಅಂತ ಹೇಳಿ. ಮನೆಗೆ ದೊಡ್ಡ ಸೊಸೆ ಅಂತ ಆದಮೇಲೆ ಈ ಥರದ ವಿಷಯಗಳೆಲ್ಲನೂ ನಾವು ಕಲ್ತ್ಕೊಳ್ಬೇಕಿರುತ್ತೆ. ಸೊ ನಾನು ಕೂಡ ಇವಾಗ ಎಲ್ಲನೂ ಪ್ರತಿಯೊಂದನ್ನು ಕಲ್ತ್ಕೊಳ್ತಾ ಹೋಗ್ತಿದ್ದೀನಿ. ಹಾಗೆ ತಟ್ಟೆ ಸಾಮಾನೆಲ್ಲನೂ ಜೋಡಿಸಿ ಒಳಗಡೆ ಇಟ್ಟಿದ್ವಿ. 12 ಗಂಟೆ ಮೇಲೆ ಕೂರಿಸಿ ಅಂತ ಹೇಳಿದರು. ಸೊ ಇನ್ನೂ ತುಂಬ ಟೈಮ್ ಇತ್ತು. ಇವಾಗ ಆರಾಮಾಗಿ ಎಲ್ಲನೂ ಜೋಡಿಸ್ಬಿಡೋಣ, ಆಮೇಲೆ ಟೈಮಿಗೆ ಕರ್ಕೊಂಡು ಬಂದು ಕೂರಿಸೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ಜೋಡಿಸ್ತಿದ್ವಿ. ನಾನು, ಅಮ್ಮು, ಹಾಗೆ ನಂದಿಯಕ್ಕ ಅಂತ ಎಲ್ಲರೂ ಸೇರಿ ಎಲ್ಲನೂ ಜೋಡಿಸ್ತಿದ್ವಿ. ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಬೇಗ ಬೇಗ ಆಗುತ್ತೆ. ಸೊ ನಾನು ಒಳಗಡೆ ಎಲ್ಲನೂ ಜೋಡಿಸಿಟ್ಟಿದ್ದೆ, ಅದನ್ನೇ ಎಲ್ಲರೂ ತೊಗೊಂಡು ಬಂದು ಇಡ್ತಿದ್ರು. ನಮ್ಮನೆ ಫಂಕ್ಷನ್ ಅಂತ ಅಂದಮೇಲೆ ಪ್ರತಿಯೊಂದು ಜವಾಬ್ದಾರಿನೂ ನಾವು ತಗೊಂಡು ಮಾಡಬೇಕಿರುತ್ತೆ. ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ ಅಂತ ಎಲ್ಲನೂ ಚೆಕ್ ಮಾಡಿ ನೋಡಬೇಕಿರುತ್ತೆ. ನನಗೂ ಕೂಡ ಇದೆಲ್ಲ ಹೊಸದು. ನಾನು ಕೂಡ ಎಲ್ಲನೂ ಆದಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲನೂ ಜೋಡಿಸಿ ಅದಾದಮೇಲೆ ಹುಡುಗಿನ ಕರ್ಕೊಂಡು ಬಂದು ಶಾಸ್ತ್ರ ಎಲ್ಲ ಮಾಡಿಸ್ಬೇಕಿರುತ್ತೆ. ಕೆಲವೊಂದು ಕಡೆ 5 ಜನ ಮಾತ್ರ ಮಾಡ್ತಾರೆ, ಕೆಲವೊಂದು ಕಡೆ 9 ಜನ ಮಾಡ್ತಾರೆ. 5 ಜನ 9 ಜನ ಈ ಥರ ಎಲ್ಲ ಮಾಡ್ಬೋದು ಶಾಸ್ತ್ರನ. ಹಾಗೆ ಗಂಡನ ಕೈಲೂ ಕೂಡ ಶಾಸ್ತ್ರನ ಮಾಡಿಸ್ತಾರೆ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸೀಮಂತ ಫಂಕ್ಷನ್ ಮಾಡಬೇಕು ಅನ್ನೋದಿದ್ರೆ ನಿಮಗೂ ಕೆಲವೊಂದು ಐಡಿಯಾಸ್ ಬರುತ್ತೆ. ಹಾಗೆ ನೆಕ್ಸ್ಟ್ ಯಾರಾದರೂ ಸೀಮಂತ ಮಾಡ್ಕೊಳ್ಬೇಕು ನಾವು ಅಂತ ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ. ಯಾವ ರೀತಿ ಇರಬೇಕು, ಹೇಗೆಲ್ಲ ಮಾಡಿದ್ದಾರೆ. ಕೆಲವೊಂದು ಶಾಸ್ತ್ರಗಳು ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ಕೆಲವೊಂದು ಹುಡುಗಿರಿಗೆ ಈ ಥರನೇ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂಥವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಅದರಿಂದಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ಖಂಡಿತ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮಾಡೋದಕ್ಕೆ ಅಥವಾ ನಿಮಗೆ ನೀವು ಸೀಮಂತನ ಮಾಡಿಸ್ಕೊಳ್ಳೋದಕ್ಕೆ ಖಂಡಿತ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಕೆಲವ್ರಿಗೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಎಷ್ಟು ತಟ್ಟೆಗಳನ್ನ ತುಂಬಬೇಕು ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ. ತಾಂಬೂಲದ ತಟ್ಟೆಗಳನ್ನ ಇಷ್ಟು ತುಂಬಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಕೈಲಿ ಆದಷ್ಟು ತಟ್ಟೆಗಳನ್ನ ನೀವು ತುಂಬೋದು. ಕೆಲವರು 5 ತಟ್ಟೆನ ತುಂಬ್ತಾರೆ, ಕೆಲವರು 9 ತಟ್ಟೆನ ತುಂಬ್ತಾರೆ, ಇನ್ನು ಕೆಲವರು 21 ತಟ್ಟೆಗಳನ್ನ ತುಂಬ್ತಾರೆ. ನಾವು ಇಲ್ಲಿ 15ರಿಂದ 16 ತಟ್ಟೆಗಳನ್ನ ತುಂಬಿದ್ವಿ ಸಾಕು ಅಂತ ಹೇಳಿ. ಹಾಗೆ ಮನೆಯಲ್ಲಿ ಇಡೀ ಸೊಸೆ ಆಗಿರೋದ್ರಿಂದ ನೀನೇ ದೀಪ ಹಚ್ಬಿಡಮ್ಮ ಅಂತ ಹೇಳಿದರು. ಹಾಗಾಗಿ ನಾನೇ ದೀಪ ಹಚ್ತಿದ್ದೆ. ನನಗಂತೂ ತುಂಬಾ ಖುಷಿ ಇತ್ತು. ಫಂಕ್ಷನ್ಗಳಲ್ಲಿ ಈ ರೀತಿ ಓಡಾಡಿಕೊಂಡು ಎಲ್ಲ ಕೆಲಸದಲ್ಲೂ ಮುಂದೆ ಹೋಗಿ ಮಾಡೋದು ಅಂತಂದರೆ ನನಗೂ ಕೂಡ ಇಷ್ಟ ಆಗುತ್ತೆ. ಹೇಳ್ಕೊಡ್ತಿದ್ರು ಈ ಥರ ಮಾಡು, ಆ ಥರ ಮಾಡು ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆ. ಹಾಗೆ ಇವಾಗ ಎಲ್ಲ ತಟ್ಟೆ ಎಲ್ಲ ಜೋಡಿಸಾಯಿತು. ದೀಪ ಹಚ್ಚಾದ್ಮೇಲೆ ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಕರ್ಕೊಂಡು ಬಂದು ಕೂರಿಸಿದ್ದೀವಿ. ಶಾಸ್ತ್ರ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ನೋಡಿ. ನಿಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಫಸ್ಟು ದೊಡ್ಡವ್ರ ಕೈಲಿ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಹುಡುಗನ ಕೈಲಿ ಆಮೇಲೆ ಮಾಡಿಸಿದ್ರಾಯ್ತು, ಗಂಡನ ಕೈಲಿ ಫಸ್ಟು ಮುತ್ತೈದೆಯರು ಮಾಡಿಬಿಡಿ ಅಂತ ಹೇಳಿದರು. ಸೊ ಹಾಗಾಗಿ 9 ಜನ ಮುತ್ತೈದೆಯರು ಶಾಸ್ತ್ರನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಶಾಸ್ತ್ರ ಎಲ್ಲ ಹೇಗಾಗುತ್ತೆ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡಂಗಾಗುತ್ತೆ.
ಫಂಕ್ಷನ್ ಎಲ್ಲ ಮುಗೀತು, ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬಂದು ಕೂತಿದ್ದೀವಿ. ಚಿನ್ನು ಅಂತೂ ನನ್ನ ಕೈಗೆ ಸಿಗಲೇ ಇಲ್ಲ. ಅವನು ಊಟ ಆಗಲೇ ಆಯಿತು ಅಂತ ಹೇಳ್ದ, ಅವ್ನ ಫ್ರೆಂಡ್ ಜೊತೆ ಮಾಡಿದೆ ಅಂತ ಹೇಳ್ದ. ಇವಾಗ ಊಟ ಎಲ್ಲ ಆದಮೇಲೆ ಹುಡುಗಿನ ಟೈಮ್ ಕರೆಕ್ಟಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಸಿಸ್ಟರ್ನ ಜೈನ್ನ ಕಳಿಸ್ಕೊಡ್ತಿದ್ದೀವಿ. ಸ್ವಲ್ಪ ಮಳೆ ಬೇರೆ ಬರ್ತಾ ಇತ್ತು. ಹಾಗೆ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ಕೂಡ ಬ್ಯಾಂಗ್ಳೂರ್ಗೆ ಅವತ್ತೇ ಹೊರಡಬೇಕಿತ್ತು. ಯಾಕಂದರೆ ಚಿನ್ನುಗೆ ಎಕ್ಸಾಮ್ ಇತ್ತು. ಸೊ ಅದರಿಂದಾಗಿ ಅವತ್ತೇ ಹೊರಡಬೇಕಾಯಿತು. ನಾವು ಕೂಡ ಅವತ್ತೇ ಹೊರಟ್ವಿ. ಹಾಗೆ ನನಗೆ ಈ ಫಂಕ್ಷನಲ್ಲಿ ವಿಡಿಯೋ ಮಾಡೋದಕ್ಕೆ ಕಾರ್ತಿಕ್ ಮತ್ತು ರಿಷಿಕಾ 2 ಪುಟ್ಟ ಮಕ್ಕಳು ನನಗೆ ಹೆಲ್ಪ್ ಮಾಡಿದ್ರು. ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸೀಮಂತ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಇಲ್ಲಿ ಏನು ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.